ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಅಕಾಲಿಕ ಮರಣದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೈಎಸ್ಕೆ ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಭವದಾವಸುಧಾವೃಷ್ಟಿ ಪಾಪಾರಣ್ಯದವಾನಲ ದೌರ್ಭಾಗ್ಯ ತೂಲವಾತೂಲ ಜರಾದ್ವಾಂತರ ವಿಪ್ರಭಾ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಅನುಗ್ರಹಿಸಲಿ ಅಂತೇಳಿ ಆ ಅನುಗ್ರಹದಾತೆಯಾದಂಥ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆಯಲ್ಲಿದ್ದೀವಿ. ಅದರಲ್ಲೂ ಕೂಡ ಶಿಶಿರ ಋತುವಿನ ಮಾಘ ಮಾಸ, ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಸ ಈ ಮಾಘ ಮಾಸ. ಯಾವ ಕಾರಣದಿಂದ ಅಂದರೆ, ಈ ಮಾಸದಲ್ಲಿ ವಿಶೇಷವಾಗಿ ಶಿವ ಪಂಚಾಯತನ ಅಥವಾ ವಿಷ್ಣು ಪಂಚಾಯತನ, ದುರ್ಗಾ ಪಂಚಾಯತನ, ಗಣಪತಿ ಪಂಚಾಯತನ, ಸೂರ್ಯ ಪಂಚಾಯತನ ಅಂತೇಳಿ ಶಂಕರ ಭಾಗವತರು ಈ ಒಂದು ಮಾಸದಲ್ಲಿ ಪಂಚಾಯತನ ಪೂಜೆಯನ್ನು ಪ್ರಾರಂಭಿಸಿದಂತಹ ಒಂದು ಸುಪರ್ವ ಮಾಸವಾಗಿರ್ತಕ್ಕಂಥದ್ದು ಈ ಒಂದು ಮಾಘ ಮಾಸ. ಹಾಗಾಗಿ ಇವತ್ತಿನ ವಿಶೇಷವಾಗಿ ಚತುರ್ಥಿ ತಿಥಿ, ಶತಭಿಷ ನಕ್ಷತ್ರ ಇರತಕ್ಕಂಥದ್ದು ಗುರುವಾರ. ಗುರುವಿನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದ ಪಾತ್ರದರೊಂದಿಗೆ ವಿಶೇಷವಾಗಿ ಶತಭಿಷ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ರಾಹು. ಅದರಲ್ಲೂ ಕೂಡ ಇವತ್ತಿನ ದಿವಸ ತಾರೀಕು ಕೂಡ 22 ಆಗುತ್ತೆ. 22 ಅಂದರೆ 4 ಆಯಿತು ಅಂತ. 4 ಮತ್ತು ಶತಭಿಷ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರಾಹು. ಹಾಗಿದ್ದಾಗ ಏನು ಮಾಡಬೇಕು ಇವತ್ತು ಅಂದರೆ, ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಎಲ್ಲ ಸಂಚಿತ ಜನ್ಮಕ್ಕೆ ಅನುಸಾರವಾಗಿ ಋಣ ಅಂತಕ್ಕಂಥದ್ದು ನಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಈ ಸಾಲಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ, ಅಚಾನಕ್ಕಾಗಿ ನಷ್ಟಗಳು ಸಂಭವಿಸುತ್ತೆ. ನಮ್ಮ ಬದುಕಿನಲ್ಲಿ ಯಾಕೋ ಎಲ್ಲೋ ಇನ್ವೆಸ್ಟ್ ಮಾಡಿದ್ವಿ, ಕಳ್ಕೊಂಡ್ವಿ, ಯಾರನ್ನೋ ನಂಬಿ ಕೊಟ್ವಿ, ಕಳ್ಕೊಂಡ್ವಿ. ಹೀಗೆ ಬದುಕನ್ನು ದುಸ್ಥಿತಿ ಸ್ಥಾನಕ್ಕೆ ತಳ್ತಕ್ಕಂಥ ಯಾವುದಾದ್ರೂ ಏಕಮೇವ ಗ್ರಹ ಇದ್ದರೆ ಅದು ರಾಹು ಮಾತ್ರ. ಕೊಡ್ತಕ್ಕಂಥದ್ರಲ್ಲೂ ಅವನು ಎತ್ತಿದ ಕೈ, ಅವನನ್ನು ಕರ್ಕೊಂಡೋಗಿ ಅದೋ ಪಥಕ್ಕೆ ಕರ್ಕೊಂಡು ಹೋಗುವಂಥ ಗ್ರಹನೂ ರಾಹು ಗ್ರಹನೇ. ಅದರಲ್ಲೂ ಕೂಡ ಇವತ್ತಿನ ದಿವಸ ಗುರುವಾರ ಶತಭಿಷ ನಕ್ಷತ್ರ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಯಾವೆಲ್ಲ ಸಮಸ್ಯೆಗಳು, ಯಾಕೆಂದರೆ ನಮಗೆ ಒಂದು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾಗ ನಾವು ಏನೂ ಅದನ್ನು ಕೂಡ ಗಮನಿಸಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ನಮಗೆ ಆ ತೊಂದರೆ ಬಾಧಿಸುತ್ತೆ ಅಂತಕ್ಕಂಥದ್ದಾಗ ಈ ಥರ ನಮ್ಮನ್ನು ಕಾಡುವಂಥದ್ದು ಪ್ರಶ್ನೆ ಆಗುತ್ತೆ. ರಾಹು ಮತ್ತು ಚಂದ್ರರ ಸಂಯೋಗ ಇದ್ದರೆ ಅಂತೂ ಯಾವ ಕೆಲಸ ಹಾಕಿದ್ರೂ, ಯಾವ ಕಾರ್ಯ ಮಾಡಿದ್ರೂ ಕೂಡ ಅವ್ರಿಗೆ ಅವನತಿ ಕಾಣ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾದರೆ ಏನು ಮಾಡಬೇಕು? ಸಣ್ಣ ಪರಿಹಾರ ಏನಪ್ಪ ಅಂದರೆ, ಒಂದು ಮಡಕೆ ತಟ್ಟೆ ತಗೊಳ್ಳಿ, ಹರಿವಾಣ ಅಂತ ನಾವೇನು ಕರಿತೀವೋ ಒಂದು ಹರಿವಾಣದ ಥರ ತಗೊಂಡು ಒಂದು 5 ಮುಷ್ಟಿಯಷ್ಟು ಪ್ರತಿ ಗುರುವಾರ ನೀವೇನು ಮಾಡಬೇಕಪ್ಪ ಅಂದರೆ, ಈ ಹೆಸರು ಕಾಳು ಬರುತ್ತೆ, ಇದನ್ನು ನಾವು ಸಾಲವನ್ನು ಗುಪ್ತ ಅಂತ ಕರಿತೀವಿ. ನಾವು ಯಾರು ನನಗೆ ಇಷ್ಟು ಸಾಲ ಇದೆ, ಅಷ್ಟು ಸಾಲ ಇದೆ ಅಂತ ನಾವು ಯಾರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಹಾಲು, ಹೆಸರು ಕಾಳು, ಇದನ್ನು ಎರಡನ್ನು ಕೂಡ ಹಾಲು ಸ್ವಲ್ಪ ಹಾಕಿ, ಹೆಸರು ಕಾಳನ್ನು 5 ಮುಷ್ಟಿಯಷ್ಟು ಹೆಸರು ಕಾಳನ್ನು ಹಾಕಿ ಎಲ್ಲಾದರೂ ಒಂದು ನೈಋತ್ಯ ಮೂಲೆಯಲ್ಲಿ ಸಾಲ ತೀರಬೇಕು ಅಂತಕ್ಕಂಥ ಮನಸ್ಥಿತಿ, ಯಾರು ಸಾಲ ಇದೆಯೋ ಅವರು, ಈಗ ಮನೆ ಒಡೆಯ ಅಥವಾ ಎಲ್ಲರ ಪರವಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿನೂ ಮಾಡ್ಬೋದು. ಇದನ್ನು ಮುಖ್ಯವಾಗಿ ಏನು ಮಾಡಬೇಕು, ಗುರುವಾರ ಇವತ್ತಿನ ದಿವಸ, ಅದರಲ್ಲೂ ಕೂಡ ರಾಹುವಿನ ನಕ್ಷತ್ರ ಇರೋದ್ರಿಂದ ಇವತ್ತೇ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಪ್ರತಿ ಗುರುವಾರ ಇದನ್ನು ಮಾಡಬೇಕು. ಇದನ್ನು 33 ಗುರುವಾರಗಳ ಕಾಲ ಮಾಡಬೇಕು. ಈ 33 ಗುರುವಾರಗಳ ಕಾಲ ಮನೆಯಲ್ಲಿ ಯಾವುದಾದ್ರೂ ಅಮ್ಮನವರೋ, ಗುರುಗಳು, ಆಂಜನೇಯನೋ, ವಿಷ್ಣುವನೋ, ಶಿವನೋ ಯಾರಿದ್ದರೂ ಕೂಡ ಪ್ರತಿ ಗುರುವಾರ ಮಲ್ಲಿಗೆ ಹೂವನ್ನು ಮನೆಗೆ ತರಬೇಕು. ಮಲ್ಲಿಗೆ ಹೂವನ್ನು ಮನೆಗೆ ತರಬೇಕು. ಗುರುವಾರದ ದಿವಸ ಈ 5 ಮುಷ್ಟಿಯಷ್ಟು ಇದನ್ನು ಹೆಸರು ಕಾಳನ್ನು ನೆನೆಸಿಟ್ಟು ಶುಕ್ರವಾರದ ಬೆಳಗ್ಗೆ ಹಸುವಿಗೆ ತಿನ್ನಿಸ್ಬೇಕು. ಇದನ್ನು ಗೌಪ್ಯವಾಗಿ ಇಡಬೇಕು. ಅಂದರೆ ಶುಕ್ರವಾರ ಸೂರ್ಯಾಸ್ತದ ಸಮಯದಲ್ಲಿ, ಅಂದರೆ ಸೂರ್ಯೋದಯಕ್ಕಲ್ಲ, ಸೂರ್ಯಾಸ್ತದ ಸಮಯ, ಸಾಯಂಕಾಲ ಸಮಯದಲ್ಲಿ ಗೋಗ್ರಾಸವನ್ನು ಮಾಡಬೇಕು. ಇದು ಒಂದು ದಿವಸ ನೆನೆದಾಗ ಏನಾಗ್ತದೆ, ತುಂಬ ಇಲ್ಲಿ ಮಂತ್ರ ಏನಪ್ಪ ಅಂದರೆ, ಗುರುವಾರದ ದಿವಸ ಓಂ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ಓಂ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 166 ಬಾರಿ
ಈ ಮಂತ್ರವನ್ನು 160 ಟೈಮ್ಸ್ 166 ಅಂದರೆ 166 ಬಾರಿ ಈ ಮಂತ್ರನ ಗೃಹಿಣಿ ಮಾಡ್ಬೋದು. ಮನೆಯವರು ನಂಬಿಕೆ ಇಟ್ಟು ಮಾಡಿದ್ರೆ, ಯಾಕೆಂದರೆ ಇದು ನಾನು ತುಂಬ ಜನಕ್ಕೆ ಈ ರೆಮಿಡಿ ಕೊಟ್ಟಾಗ ತುಂಬ ಫೈನಾನ್ಷಿಯಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಮಾಡಿದ ತಕ್ಷಣ ನಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ಖಂಡಿತ. ಯಾಕೆಂದರೆ ಸಾಲದಿಂದ ವಿಮೋಚನೆ ಸಿಗ್ತಾನೆ ಇಲ್ಲ ಅಂತಂಥವರು ಇದನ್ನು ಮಾಡಬೇಕು. ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತಿಂಗಳಿಗೊಮ್ಮೆ ಹೋಗಿ ಬರಬೇಕು. ನಮಗೆ ನಿಯರ್ ಇರ್ತಕ್ಕಂಥದ್ದು ಘಾಟಿನೋ ಎಲ್ಲಾದರೂ ಈ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ನಿರಂತರವಾಗಿ ಹೋಗ್ತಕ್ಕಂಥದ್ದು. ಗುರುವಾರ ಈ ಪ್ರಯತ್ನ ಪಟ್ಟರೆ ಖಂಡಿತ ಅವ್ರಿಗೆ ಈ ಸಾಲ ತೀರುವ ಎಲ್ಲ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಓಕೆ ಗುರೂಜಿ, ದುರ್ಮರಣ ಅಥವಾ ಅಕಾಲಿಕ ಮರಣ ಅಂದ್ರೆ ಏನು? ನಮಗೆ ಮನುಷ್ಯನು ಅಂತಕ್ಕಂಥದ್ದು ಪ್ರತಿಯೊಂದು ಜೀವಿಗೂ ಕೂಡ ದುರ್ಮರಣಗಳು ಇರುತ್ತೆ. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಪಾಪ ನಾಯಿ ಅಡ್ಡ ಬಂದ್ಬಿಡುತ್ತೆ, ನಾವು ಪ್ರಾಣಿ ಪಕ್ಷಿಗಳು ಅಡ್ಡ ಬರುತ್ತೆ. ಇದೆಲ್ಲ ಕೂಡ ದುರ್ಮರಣಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಮನುಷ್ಯ, ನಾವೆಲ್ಲ ತಿಳ್ಕೊಂಡಿದ್ದೀವಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅತಿ ಶ್ರೇಷ್ಠ ಪ್ರಧಾನವಾದವನು ಅಂತ ನಮ್ಮ, ಯಾಕೆಂದರೆ ಶಾಸ್ತ್ರದ ಕ್ರಮದಲ್ಲಿ ಧರ್ಮಸಿಂಧುವಿನಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಮನುಷ್ಯನಿಗೆ ಏನಪ್ಪ ಅಂದರೆ ಮನುಷ್ಯ ಒಂದು ವ್ಯಕ್ತಿಯಾಗಿ ರೂಪುಗೊಳ್ಳಬೇಕಾದ್ರೆ ಅವನಿಗೆ ಮೂಲ ಪುರುಷನ ಯಾರಪ್ಪ ಅಂದರೆ ಆ ಒಂದು ಸತ್ವ, ಮನುಷ್ಯನ ಗುಣ ಅಂತಕ್ಕಂಥದ್ದು ಏನು ಬರುತ್ತೆ. ಈಗ ನಮ್ಮ ತಂದೆಯ ಜೀನ್ಸ್ ನನ್ನಲ್ಲಿ ಇರುತ್ತೆ, ನಮ್ಮ ತಾತನ ಜೀನ್ಸ್ ನನ್ನಲ್ಲಿ ಇರುತ್ತೆ, ಅಜ್ಜಿಯ ಜೀನ್ಸ್ ನನ್ನಲ್ಲಿ ಇರುತ್ತೆ. ಇದು ಹೆರಿಡಿಟರಿ ಅಂತ ನಾವೇನು ಕರಿತೀವೋ ಜನ್ಮಾಂತರಗಳಿಂದ ಬರತಕ್ಕಂಥದ್ದು. ಆ ತಂದೆಯ ಆ ಶರೀರದ ರಕ್ತದ ಯುಕ್ತವಾಗಿ ನಾವು ಈ ಒಂದು ಜಗತ್ತಿಗೆ ತಂದೆ ತಾಯಿಗಳ ಮುಖಾಂತರವಾಗಿ ಬರ್ತೀವಿ. ಹೌದು. ದುರ್ಮರಣಗಳಿಗೆ ಮೂಲ ಕಾರಣ ಏನಪ್ಪ ಅಂದರೆ ಆ ಕುಟುಂಬದ ಮೇಲೆ, ಯಾವುದೇ ಕುಟುಂಬ ಆಗಿರಲಿ, ವೈಯಕ್ತಿಕ ಜಾತಕದಲ್ಲಿ ಎಷ್ಟೇ ದೋಷಗಳಿದ್ದು ಅಥವಾ ಎಷ್ಟೇ ಶುಭಪ್ರದವಾದಂಥದ್ದಿದ್ದಾಗಿಯೂ ಕೂಡ ಈ ಥರ ಸಂಭವಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ತುಂಬ 18 ವರ್ಷ 16 ವರ್ಷಕ್ಕೆ 24 ವರ್ಷಕ್ಕೆ ಅದರಲ್ಲೂ ಕೂಡ ಈ ಮರಣಗಳ ಸಮಯ ಬೇರೆ ಇದೆ. ಬಾಲಾರಿಷ್ಟ ದೋಷ ಅಂತ ನಾವೇನು 16, 12 ವರ್ಷಗಳ 18 ವರ್ಷದ ತನಕ ನಾವೇನು ಅದನ್ನು ಕನ್ಸಿಡರ್ ಮಾಡ್ತೀವೋ, ಮುಖ್ಯವಾಗಿ 24 ವರ್ಷ ನಾವು ಗಮನಿಸ್ತೀವಿ. 36 ವರ್ಷ ಆಗಿತ್ತು, ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು. 33 ವರ್ಷ ಆಗಿತ್ತು, 29 ವರ್ಷ ಆಗಿತ್ತು. ಇದು ಕೂಡ ನಮಗೆ ದಶಾನುಕೂಲದಲ್ಲಿ ಅದು ಬರ್ತಕ್ಕಂಥದ್ದಾಗಿತ್ತು. ಯಾವ ದಶೆ, ಯಾವ ಭುಕ್ತಿಯಲ್ಲಿ ಈ ರೀತಿಯಾದಂಥ ಮರಣ ಸಂಭವಿಸುತ್ತೆ ಅಂದರೆ ಮುಖ್ಯವಾಗಿ ನಮಗೆ 1, 4, 7, 10 ಅಂತಕ್ಕಂಥ ಕೇಂದ್ರಗಳಂತ ಇರುತ್ತೆ. ಈ 4ನೇ ಭಾವ 8ನೇ ಭಾವಕ್ಕೇನಾದರೂ ಈ ಮಾರ್ಗಗ್ರಹಗಳು ಮುಖ್ಯವಾಗಿ ಉದಾಹರಣೆ ಹೇಳಬೇಕಾದ್ರೆ ಆಕ್ಸಿಡೆಂಟ್ಗೆ ಕಾರಣಕರ್ತರಾಗಿರ್ತಕ್ಕಂಥವನೇ ಕುಜ ಮತ್ತು ರಾಹು. ಇವರೇನಾದರೂ ಕಾಂಬಿನೇಷನ್ ಜಾತಕದಲ್ಲಿ ಕೇಂದ್ರಗಳಲ್ಲಿದ್ದು ಉಪಚಯ ಸ್ಥಾನಗಳು ಅಂತ ಬರುತ್ತೆ. ಪಣಪರಗಳು ಉಪಚಯ ಸ್ಥಾನಗಳು ಅಂತ ಬರುತ್ತೆ. ಇದರಲ್ಲಿ ಷೋಡಶ ವರ್ಗಗಳಲ್ಲಿ ನೋಡಬೇಕಾಗುತ್ತೆ. ನಾವೀಗ ನವಾಂಶದಲ್ಲಿ ನಮ್ಮ ಜೀವನವನ್ನು ನೋಡಿದಾಗ ಅಷ್ಟಕ ವರ್ಗ ಅಂತ ಬರುತ್ತೆ. ಅದು ಆಯಸ್ಸನ್ನು ಕನ್ಸಿಡರ್ ಮಾಡುತ್ತೆ. ಈ ಅಷ್ಟಕ ವರ್ಗದಲ್ಲಿ ಷೋಡಶ ವರ್ಗಗಳಲ್ಲಿ ಮುಖ್ಯವಾಗಿ ಅಷ್ಟಕ ವರ್ಗನ ನಾವು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ಗ್ರಹಗಳು ಎಷ್ಟು ಪಾಯಿಂಟ್ಸಲ್ಲಿದೆ, ಎಷ್ಟು ಬಿಂದುಗಳಿದ್ದಾವೆ ಅಂತಕ್ಕಂಥದ್ದು ಆಯಸ್ಸನ್ನು ನಿರ್ಧಾರ ಮಾಡಬಹುದು. ಒಂದು ವೇಳೆ ನಮ್ಗೆ ಯಾವುದೂ ಜಾತಕ ಇಲ್ಲ ಅಂತ ಹೇಳಿರ್ತೀವಿ. ಈಗ 55 ವರ್ಷ ಆಗಿರುತ್ತೆ, ಆಕ್ಸಿಡೆಂಟ್ ಆಗ್ತಾರೆ. 49ನೇ ವರ್ಷಕ್ಕೆ ಆಕ್ಸಿಡೆಂಟ್ ಆಗ್ತಾರೆ, 59ನೇ ವರ್ಷಕ್ಕೆ ಆಕ್ಸಿಡೆಂಟ್ ಆಗ್ತಾರೆ. ಇದೆಲ್ಲ ಕೂಡ ಈ ರೀತಿಯಾದ ವಯೋಸಹಜಕ್ಕೆ ತುಂಬ ಕಾಲ. ಯಾಕೆಂದರೆ ಗುರು ಎಲ್ಲಿ ತನಕ ಅವ್ರ ಮನೆಯಲ್ಲಿ ಆ ರಕ್ಷಾಕಾರಕನಾಗಿರ್ತಾನೋ ಅಲ್ಲಿ ತನಕ ಈ ಥರದ ಅವಘಡಾದಿಗಳನ್ನು ಸಂಭವಿಸಿದ ಹಾಗೆ ನಿವೃತ್ತಿಯನ್ನು ಮಾಡ್ತಾನೆ. ಅದಕ್ಕೆ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತೇಳಿ ಎಲ್ಲ ಆಪತ್ತುಗಳನ್ನು ಕೂಡ ನಿವೃತ್ತಿ ಮಾಡತಕ್ಕಂಥವನು ಶ್ರೀರಾಮಚಂದ್ರನು ಅಂತ, ಮಹಾವಿಷ್ಣು ಅಂತಾನೆ. ಅದಕ್ಕೆ ಗುರುವನ್ನು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಶಿವನ ಯುಕ್ತವಾಗಿ ಗುರುವನ್ನು ಪ್ರಾರ್ಥನೆ ಮಾಡ್ತೀವಿ. ಏನು ಮಾಡ್ತೀವಿ? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್ ಅಂತೇಳಿ ಮಂತ್ರದ ಆ ಮಹತ್ವ ಎಲ್ಲಿ ಶಿವನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಲಯಪ್ರದನ ಆಗಿರ್ತಕ್ಕಂಥ ಶಿವನು ಆಯುಷ್ಕಾರಕನ ಆಗ್ತಾನೆ. ಮಾರ್ಕಂಡೇಯ ಋಷಿಗಳಿಗೆ ಅವನು ಆಯುಸ್ಸಿನ ಇಲ್ಲೇ ಇದ್ದಾಗಲೂ ಕೂಡ ಆಯುಸ್ಸನ್ನು ಅನುಗ್ರಹಿಸಿದ ಆತನ ಯಾರಪ್ಪ ಅಂದರೆ ಶಿವ. ಗುರುವಿನ ಬಲ ಇಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಪ್ರತಿಯೊಬ್ಬರಿಗೆ ಏನು ಮಾಡ್ತೀನಿ, ನಮ್ಮ ಉತ್ತರ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾಗದಲ್ಲಿ ಸಾಕಷ್ಟು ಮಠಮಾನ್ಯಗಳಿದ್ದಾವೆ. ಅದೆಷ್ಟು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಮಹಾತ್ಮರಿಗೆ ನಾವು ಇಲ್ಲಿಂದನೇ ಕೈಯನ್ನು ಮುಗಿಬೇಕೆಂದರೆ ಅವರು ಯಾವುದೇ ಆಪೇಕ್ಷೆಗಳಿಲ್ದಿರ, ಈಗ ಸಿದ್ಧಾರೂಢ ಮಠ ಇರ್ಬೋದು, ಸಿದ್ದೇಶ್ವರ ಮಠ ಇರ್ಬೋದು, ಇವ್ರನ್ನೆಲ್ಲ ನಾವು ಗಮನಿಸಿದಾಗ, ನಮ್ಮ ಸಿದ್ಧಗಂಗಾ ಶ್ರೀಗಳ ಮಠ ಇರ್ಬೋದು, ಇವರೆಲ್ಲ ನಮ್ಗೆ ಅಚೇತನವಾಗಿರ್ತಕ್ಕಂಥ ಶಕ್ತಿ ಸ್ವರೂಪರು. ಆ ಮಠಕ್ಕೆ ನಾವು ಅವಿನಾಭಾವ ಸಂಬಂಧ ಇಟ್ಕೊಂಡ್ಬಿಟ್ರೆ ಈ ರೀತಿಯಾದಂಥ ಅವಘಡಗಳಿಂದ ದೂರ ಆಗ್ತಕ್ಕಂಥ ಎಷ್ಟೋ ಉದಾಹರಣೆಗಳು. ನಾನು ಯಾಕೆಂದರೆ ನನಗೆ ಗೊತ್ತಿರತಕ್ಕಂಥವ್ರು ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಂತೂ ನಾವು ಕೇಳಲೇಬಹುದು. ಅದು ಯಾಕೆಂದರೆ ಒಂದು ಅದ್ಭುತವಾದಂಥ ದಿವ್ಯಕ್ಷೇತ್ರ. ಆ ಸಾಧಕರು ಯಾರು ಇರ್ತಾರೋ ಆ ಕ್ಷೇತ್ರಕ್ಕೆ ನಾವು ಹೋಗಿ ಬರ್ತಾ ಇದ್ರೆ ಈ ಥರ ಸಮಸ್ಯೆಗಳು ಪೀಡೆಯಿಂದ ದೂರ ಆಗ್ತಕ್ಕಂಥದ್ದಾಗುತ್ತೆ. ಓಕೆ ಓಕೆ ಗುರುಜಿ, ಒಬ್ರು ಕಾಲ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಸಾವಿತ್ರಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಕುದೂರು. ಓಕೆ, 30 ಒಳಗಡೆ ಒಂದು ಸಂಖ್ಯೆ ಹೇಳ್ಬೋದಾ?
ಹಾ ಹೇಳ್ತೀನಿ ಗುರು. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದ್ದೀವಿ. ಸ್ವಲ್ಪ ಸಮಸ್ಯೆ ಆಗಿತ್ತು, ಟಿವಿ ನೋಡಿ ಮಾಡ್ದವ ಗುರುಜಿ. ಅಮ್ಮ ಹೇಳಿ ತಾಯಿ, ಏನು ನಿಮ್ಮದು ಸ್ವಲ್ಪ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತನಾಡಿ, ಹೇಳಿ. ಅದೇ ಗುರುಜಿ, ಮನೆ ಕಡೆ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೆ ನಾವು ಇವಾಗ ಟಿವಿ ಹಾಕೋದು ಪೂಜೆಗೆ ಹೋಗೋಣ ಅಂತ ಮಾಡಿದ್ವಿ. ನಾನು ನೋಡ್ಬಿಟ್ಟು ತಾವು ಏನು ಕೆಲಸ ಮಾಡ್ತೀರಾ ತಾಯಿ? ನಾವು ಯಾವುದೋ ಒಂದು ಕಂಪ್ನಿಗೆ ಕ್ಲೀನಿಂಗ್ ಕೆಲಸಕ್ಕೆ ಗುರುಜಿ. ಸರಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ನಿಮಗೆ ಗಾಣಗಾಪುರ ಎಷ್ಟು ದೂರ ಆಗುತ್ತೆ? ಗಾಣಗಾಪುರ ಯಾವ ಕಡೆ ಬರುತ್ತೆ ಗುರುಜಿ? ಕಲಬುರಗಿ ಡಿಸ್ಟಿಕ್ಕು. ಕಲಬುರಗಿ ಡಿಸ್ಟ್ರಿಕ್ಟ್. ಯಾರನ್ನಾದ್ರೂ ಕೇಳ್ಕೊಂಡು ಬರ್ಬೇಕು ಗುರುಜಿ. ನಿಮ್ಮ ಊರಿನ ಸಮೀಪ, ನಿಮ್ಮ ಪಟ್ಟಣಕ್ಕೆ ಸಮೀಪ ಎಲ್ಲಾದರೂ ಗುರುಗಳ ಸನ್ನಿಧಾನ ಇದೆಯಾ? ಗುರುಗಳ ನಾವು ಇನ್ನೂ ಹಂಗೆ ಹೋಗಿಲ್ಲ ಗುರುಜಿ. ಏನಂದ್ರಿ? ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅಮ್ಮ, ನೀವು ಅಮ್ಮ ಒಂದು ಕೆಲಸ ಮಾಡಿ, ಆಯಿತು, ನಾನು ಹೇಳೋದನ್ನು ಬರೆದಿಟ್ಕೊಳ್ಳಿ. ಏನಪ್ಪ ಅಂದರೆ, ನಿಮಗೆ ಸ್ವಲ್ಪ ಗುರು ಸಂಬಂಧಿತವಾದಂಥ ಬ್ರಾಹ್ಮಣ್ಯ ಅಂದರೆ ಯಾವುದೋ ಒಂದು ದುಃಖಮಯವಾದಂಥ ಕುಟುಂಬದಲ್ಲಿ ನೀವು ಆ ಒಂದು ಸಮಸ್ಯೆಯನ್ನು ನಿಮಗೆ ಕಾಡ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಒಮ್ಮೆ ಏನು ಮಾಡೋದಪ್ಪ ಅಂದರೆ, ಆ ಸನ್ನಿಧಾನದಲ್ಲಿ ಅನ್ನದಾನ ನೆರವೇರುತ್ತೆ, ಗೊತ್ತಲ್ವಾ? ನೀವು 5 kg ಅಕ್ಕಿನ ಮನೆಯಿಂದ ತೊಗೊಂಡೋಗಿ ಆ ಸನ್ನಿಧಾನದಲ್ಲಿ ಅಲ್ಲೇ ಸಿಗ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಶಕ್ತಿ ಇದ್ದರೆ 25 kg ಅಕ್ಕಿ ಕೊಡಿ, ಇಲ್ಲಾಂದರೆ 5 kg ಅಕ್ಕಿಯನ್ನು ಮನೆಯಲ್ಲಿಟ್ಟು ಎಲ್ಲ ಪ್ರಾರ್ಥನೆ ಮಾಡಿ ಗುರುಗಳನ್ನು ಕಡಲೆಕಾಳು ಮತ್ತು ಅಕ್ಕಿ ಇವೆರಡನ್ನು ತಗೊಂಡೋಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ನಿತ್ಯ ಅನ್ನದಾಸೋಹ ನಡೆಯುವಂತಹ ಆ ಒಂದು ಕ್ಷೇತ್ರದಲ್ಲಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಗುರುವಾರ ಏನು ಮಾಡಬೇಕಪ್ಪ ಅಂದರೆ, ಅರಳಿ ಮರಕ್ಕೆ ನೀವು ನಿಯಮಿತವಾಗಿ 12 ಪ್ರದಕ್ಷಿಣೆ ಆಗ್ತಾ ಬನ್ನಿ ಪ್ರತಿ ಗುರುವಾರ. ಖಂಡಿತ ನಿಮ್ಮ ಏನು ಈ ಸಮಸ್ಯೆ ಇದೆಯೋ ಇದರಿಂದ ಹೊರಬರುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಮಾಡಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ನಾಗಮಂಗಲದಿಂದ ಪವಿತ್ರ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? 32 ಒಂದು ಸಂಖ್ಯೆ ಹೇಳ್ಬೋದಾ? 24. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ತಾಯಿ. ಹೇಳಮ್ಮ, ಏನು ಸಮಸ್ಯೆ ತಾಯಿ ನಿಮ್ಮದು? ನಮ್ದು ಅದೇ ಮನೆ ಕಟ್ಟಬೇಕು ಅಂತ. ಅದಕ್ಕೆ ನಾಗಮಂಗಲ ಡಿಸ್ಟಿಕ್ ಅಲ್ವಾ? ನಾಗಮಂಗಲ. ಮನೆ ದೇವ್ರು ಯಾರು? ವೆಂಕಟೇಶ್ವರ ಸ್ವಾಮಿ. ಅದಕ್ಕೆ ಹೇಳಿದ್ದೆ ನಾನು. ನೇರವಾಗಿ ಈ ಸಂಕಲ್ಪನ ಹೊತ್ಕೊಂಡು 129 ರೂಪಾಯಿ ಕಾಯಿನ್ ಮಾಡ್ಕೊಳ್ಳಿ. ಎಷ್ಟು? 129 ರೂಪಾಯಿ ಕಾಯಿನ್ ಮಾಡಿಕೊಂಡು, 1 ರೂಪಾಯಿ ಕಾಯಿನ ಆಗಿರ್ಬೇಕು, 5 ರೂಪಾಯಿ ಕಾಯಿನೋ 3 ರೂಪಾಯಿ ಕಾಯಿನೋ ಅಲ್ಲ. ಇದಕ್ಕೆ ನೀವೇನು ಮಾಡಬೇಕು, 129 ರೂಪಾಯಿ 1 ರೂಪಾಯಿ ಕಾಯಿನ್ ತೊಗೊಂಡು ಮನೆಯಲ್ಲಿ 13 ದಿವಸ ಪೂಜೆ ಮಾಡಬೇಕು. ಒಂದು ಅರಿಶಿಣದ ಬಟ್ಟೆಯಲ್ಲಿಟ್ಟು, ವೈಟ್ ಬಟ್ಟೆನ ಅರಿಶಿಣ ಬಟ್ಟೆ ಮಾಡಿ 129 ರೂಪಾಯಿ ಕಾಯಿನನ್ನು ಅರಿಶಿಣದ ಬಟ್ಟೆಯಲ್ಲಿಟ್ಟು ಅನನ್ಯವಾಗಿ ಆ ಲಕ್ಷ್ಮೀ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಈ ಕಾಯಿನನ್ನು ತೊಗೊಂಡೋಗಿ ಆ ಒಂದು ಸನ್ನಿಧಾನದಲ್ಲಿ ಎಲ್ಲಿ ಉಂಡಿಯನ್ನು ಹಾಕಿರ್ತಾರೋ ಆ ಉಂಡಿಯಲ್ಲಿ ಹಾಕಿ, ಎಲ್ಲಿ ತಿರುಪತಿಯಲ್ಲಿ ಹಾಕಿಬಿಟ್ಟು ಬೆಟ್ಟ ಸಾಧ್ಯವಾದರೆ ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿಂದ ಮಣ್ಣು ತೊಗೊಂಡು ಬನ್ನಿ. ಎಲ್ಲಿ ತಿರುಪತಿಯಿಂದ ಬೆಟ್ಟದ ಮೇಲೆ ಎಲ್ಲಾದರೂ ಒಂದು ಇಡಿಯಷ್ಟು, ಒಂದು ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಖಂಡಿತ ನಿಮಗೆ ಅನುಗ್ರಹವಾಗುತ್ತೆ. ಜೂನ್ ಅಷ್ಟೊತ್ತಿಗೆ ನಿಮಗೆ ಒಂದು ಮುಖ್ಯವಾಗಿರ್ತಕ್ಕಂಥ ನಿರ್ಧಾರದಲ್ಲಿ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಗುರೂಜಿ, ಇದೀಗ 12 ರಾಶಿಗಳ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಎಲ್ಲ ವೀಕ್ಷಕರಿಗೂ ಆದಿತ್ಯಾದ ನವಗ್ರಹ ದೇವತೆಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತೇಳಿ, ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ಇವತ್ತಿನ ದಿವಸ ನೋಡಿದಾಗ, ವಿವಾಹಕ್ಕೆ ಅಪೇಕ್ಷಿತರಾಗಿದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಶುಭವಾರ್ತೆ ಸಿಗ್ತಕ್ಕಂಥದ್ದಾಗಿರುತ್ತೆ.
ಸ್ವಲ್ಪ ಹೂಡಿಕೆಗಳಲ್ಲಿ ನಷ್ಟ ಆಗಬಹುದಾಗಿರ್ತಕ್ಕಂಥದ್ದು, ಸಂಪತ್ತಿನಲ್ಲಿ ನಷ್ಟ ಸಂಭವಿಸುವಂತಹ ಆ ಒಂದು ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಸಂಶಯಾಸ್ಪದವಾಗಿರ್ತಕ್ಕಂಥ ಯಾವುದೇ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ನೀವು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ದೂರದ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ಮೇಷರಾಶಿಯವರು ಇವತ್ತಿನ ದಿವಸ ಈ ಎಲ್ಲ ದುಃಖ ಶೋಕಾದಿಗಳಿಂದ ನಿವೃತ್ತಿಯನ್ನು ಕಾಣಬೇಕಾದರೆ ಓಂ ವಿಶ್ವೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಸಾಂಬಶಿವನ ಪ್ರಾರ್ಥನೆ ಮಾಡೋದ್ರಿಂದ ಅನನ್ಯವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾರ್ವಜನಿಕ ಕ್ಷೇತ್ರದಲ್ಲಿ ಸ್ವಲ್ಪ ನಿಮಗೆ ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತಿಗಳು ಸಿಗ್ತಕ್ಕಂಥ ಸುಯೋಗ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಸಾಮರಸ್ಯ ನಿಮಗೆ ಇವತ್ತಿನ ದಿವಸ ತಾಂಡವಾಡ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಸಹಗಮನವಾಗ್ತಕ್ಕಂಥದ್ದು, ಬಂಧುಗಳೊಂದಿಗೆ ಇವತ್ತಿನ ದಿವಸ ಸಾಮರಸ್ಯಕರವಾದಂಥ ಸಮಯವನ್ನು ಕಳೆಯುವಂಥ ಸುಯೋಗವಿರ್ತಕ್ಕಂಥದ್ದು. ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ನೀವು ಗೋಗ್ರಾಸವನ್ನು ಮಾಡಿದಾಗ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವರಿಗೆ ಮುಖ್ಯವಾಗಿ ಸ್ವಲ್ಪ ಬಂಧುಗಳೊಟ್ಟಿಗೆ ಮನಸ್ತಾಪ ಬರ್ತಕ್ಕಂಥದ್ದಾಗಿರುತ್ತೆ. ಸಂತಾನಾಪೇಕ್ಷೆಗಳಿಗೂ ಕೂಡ ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಾ, ಅದರಲ್ಲೂ ಕೂಡ ವಿಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶುಭಪ್ರದವನ್ನು ಕಾಣಬೇಕಾದರೆ ಗೋಪಾಲಕೃಷ್ಣನ ಪ್ರಾರ್ಥನೆ, ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತೇಳಿ ಆ ಮಹಾವಿಷ್ಣುವಿನ ಸ್ವರೂಪನಾಗಿರ್ತಕ್ಕಂಥ ಕೃಷ್ಣನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಸಾಹಸ ಕಾರ್ಯಗಳಲ್ಲಿ ಇವತ್ತಿನ ದಿವಸ ನಿಮಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ರೇಸು ಆ ರೀತಿಯಾದಂಥ ಯಾವುದೇ ಶುಭಪ್ರದವಾದಂಥ ಸಾಹಸ ಕಾರ್ಯಗಳಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರಿಂದ ಇವತ್ತಿನ ದಿವಸ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು, ಯಾರು ನೀವು ನಂಬಿ ಶ್ರೀಮಂತರು ಅಂತಕ್ಕಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದಾಗ ನೀವು ಧಾರಾಳವಾಗಿ ಏನಾದರೂ ಇವತ್ತಿನ ದಿವಸ ಮನಸ್ಸೋತು ದುಡ್ಡನ್ನು ಕೊಟ್ಟಿದ್ದೆ ಆದರೆ ಖಂಡಿತ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ನೀವು ಇವತ್ತಿನ ದಿವಸ ಲಕ್ಷ್ಯ ವಹಿಸಿ. ಇವತ್ತಿನ ದಿವಸ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಗುರುವಿನ ಪ್ರಾರ್ಥನೆ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ ಗುರೂಜಿ, ಇದೀಗ ಅಕಾಲಿಕ ಮರಣಕ್ಕೆ ಯಾವ ಗ್ರಹ ಕಾರಣ? ರಾಹು, ಕುಜ, ಶನಿ. ಆಯುಷ್ಯಕಾರಕನಾಗಿರ್ತಕ್ಕಂಥ ಶನಿ ವ್ಯಯಭಾವದಲ್ಲಿ, ಯಾಕೆಂದರೆ ಪಾಪಗ್ರಹಗಳು ದುಸ್ಥಾನಗಳಲ್ಲಿದ್ದರೆ ಅದು ಶುಭ ಫಲಗಳನ್ನು ಕೊಡುತ್ತೆ. ಆದರೆ ಯಾವಾಗ ಈಗ ಅಸ್ತನಾದ ಅಂತ ಇಟ್ಕೊಳ್ಳಿ, ಆಯುಷ್ಯಕಾರಕನಾಗಿರ್ತಕ್ಕಂಥ ಶನಿ ಅಸ್ತನಾಗಿರ್ತಾನೆ, ಅದರಲ್ಲೂ ಕೂಡ ವ್ಯಯಭಾವದಲ್ಲಿದ್ದ, ಅಷ್ಟಮಾಧಿಪತಿಯಾಗಿದ್ದು ವ್ಯಯಭಾವದಲ್ಲಿದ್ದಾನೆ ಅಂದರೆ ಖಂಡಿತ ಅವ್ರಿಗೆ ಆಯುಸ್ಸಿನ ಅಪಕಂಟಕ ಖಂಡಿತ ಸಂಭವಿಸ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ನಾವು ಬದುಕನ್ನು ಸದೃಢತೆಯಿಂದ ನಾವು ಕಾಪಾಡಿಕೊಳ್ಳಬೇಕಾದ್ರೆ ಗುರುಗಳ ದಯೆ ಇರಬೇಕು. ಯಾರ ಜಾತಕದಲ್ಲಿ ಗುರುವಿನ ಶುಭ ಫಲಗಳು ಕಡಿಮೆ ಇರುತ್ತೋ ಅವರಿಗೆ ಈ ರೀತಿಯಾದಂಥ ದುರ್ಮರಣಗಳು ಸಂಭವಿಸ್ತಕ್ಕಂಥದ್ದಾಗಿರುತ್ತೆ. ಓಕೆ ಗುರೂಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚಿದಾನಂದಪ್ಪ ಅಂತ. ನಮಸ್ತೆ ಸರ್. ಹಲೋ ನಮಸ್ತೆ ಸರ್. ಮೇಡಮ್ ಅವರೇ ನಮಸ್ತೆ. 30 ಒಂದು ಸಂಖ್ಯೆ ಹೇಳ್ಬೋದಾ ಸರ್? ಮೇಡಮ್ ಅವರು 9. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಸ್ವಲ್ಪ ಬಹಳ ಪ್ರಾಬ್ಲಮ್ ಇದೆ. ನೀವು ಒಂದು ಕೆಲಸ ಮಾಡಿ, ಮನೆ ದೇವರು ಯಾರು? ನಮ್ದು ಆಂಜನೇಯ ಸ್ವಾಮಿ. ನೀವು ಪ್ರತಿ ಮಂಗಳವಾರ ಒಂದು 21 ವೀಳ್ಯದೆಲೆನ ತಗೊಳ್ಳಿ, ಒಂದು ಹಾರ ಮಾಡ್ಕೊಳ್ಳಿ. ಶ್ರೀರಾಮ ಅಂತಕ್ಕಂಥ ಮಂತ್ರವನ್ನು ನೀವು ಕೇಸರಿಯಲ್ಲಿ 21 ಎಲೆ ಮೇಲೆ ಶ್ರೀರಾಮ್ ಅಂತೇಳಿ ಅಥವಾ ಶ್ರೀರಾಮ ಅಂತೇಳಿ ಬರೆದು ಬಿಟ್ಟು ಅನನ್ಯವಾಗಿ ಮಂಗಳವಾರದ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಈ ಒಂದು ಕುಜಹೋರ ಇರುತ್ತೆ. 6 ಗಂಟೆಯಿಂದ 7 ಗಂಟೆ ಮಂಗಳವಾರ ಜ್ಞಾಪಕ ಇಟ್ಕೊಳ್ಳಿ. ಆ 21 ಎಲೆ ಹಿಂದಿನ ದಿವಸ ಸೋಮವಾರನೇ ಮನೆಗೆ ತೊಗೊಂಡು ಬಂದು ಅದನ್ನು ಹಾರ ಮಾಡಿಕೊಂಡು ಹಾರದಲ್ಲಿ ಶ್ರೀರಾಮ ಅಂತಕ್ಕಂಥ ಅಕ್ಷರವನ್ನು ಬರೆದು ಆಂಜನೇಯನ ಸನ್ನಿಧಾನಕ್ಕೆ ಸಾಯಂಕಾಲ, ಮಂಗಳವಾರ ಸಾಯಂಕಾಲ ನೀವು ತಗೊಂಡೋಗಿ ಆಂಜನೇಯನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ಆಂಜನೇಯನ ಸನ್ನಿಧಾನದಲ್ಲಿ ರಾಮಧ್ಯಾನವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಹೇಗೆ ನಿಮ್ಮನ್ನು ಇವತ್ತು ಅದು ಪೀಡನೆಯನ್ನು ಮಾಡಿದೆಯೋ ಆ ಒಂದು ಪೀಡನೆ ಅಂತಕ್ಕಂಥದ್ದು ನಿಮ್ಮನ್ನು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ದೇವಮ್ಮ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮಾ ಗುರುಗಳೇ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಮ್ಮ ದೇವಪುರ ತುರ್ಪುರ ಡಿಸ್ಟ್ರಿಕ್ಟ್. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? 11 ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಅಮ್ಮ, ಯಾವುದೋ ಕ್ಷೇತ್ರ ದೋಷ ನಿಮ್ಮನ್ನು ಕಾಡ್ತಾ ಇದೆಯಲ್ಲ ತಾಯಿ?
ಯಾವ ಕ್ಷೇತ್ರದ ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ನೀವು ಒಂದು ಕೆಲಸ ಮಾಡಿ ತಾಯಿ, ಮನೆ ದೇವರು ಯಾರಂದ್ರಿ? ಎಲ್ಲಮ್ಮ ಅಂಬ್ರಯ್ಯ ಗುರುಗಳೇ. ನೀವು ಎಲ್ಲಮ್ಮ ಎಲ್ಲಮ್ಮ ಅಂಬ್ರಯ್ಯ. ಅದೇ ಅಮ್ಮನವ್ರಿಗೆ ಒಂದು ಕೆಲಸ ಮಾಡಿ, ಕೆಂಪು ಸೀರೆ ತಗೊಳ್ಳಿ. ಕೆಂಪು ಸೀರೆ? ಕೆಂಪು ಸೀರೆ ತಗೊಂಡು, ಕೆಂಪು ಸೀರೆ, ಮಲ್ಲಿಗೆ ಹೂವು ಮತ್ತು ಹಸಿರು ಬಳೆ. ಕೆಂಪು ಸೀರೆ, ಮಲ್ಲಿಗೆ ಹೂವು, ಹಸಿರು ಬಳೆ, ಈ ಮೂರನ್ನ 18 ದಿನಗಳ ಕಾಲ ನಿಮ್ಮ ಮನೆಯಲ್ಲಿಡಿ. ಒಂದು ತಟ್ಟೆ ಅಥವಾ ಒಂದು ಶುಭ್ರವಾದಂಥ ಒಂದು ಕ್ಷೇತ್ರದಲ್ಲಿ, ಒಂದು ಸ್ಥಳದಲ್ಲಿ ಈ ಎಲ್ಲ ಕೆಂಪು ಬಳೆ, ಹಸಿರು ಬಳೆ, ಕೆಂಪು ಸೀರೆ, ಮಲ್ಲಿಗೆ ಹೂವು ಬಾಡಿದ್ರೂ ಪರವಾಗಿಲ್ಲ ಇಟ್ಟು ಈ 18 ದಿನಗಳ ಕಾಲ ನಿಮ್ಮ ಮನೆಯ ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಮಂಗಳವಾರದ ದಿವಸ ಇದನ್ನು ಮನೆಯಿಂದ ಹೊರಗಡೆ ತೊಗೊಂಡು ಹೋಗ್ಬೇಕು. ಆಯಿತಾ? ಮನೆಯಿಂದ ಹೊರಗಡೆ ತೊಗೊಂಡೋಗಿ ನಿಮ್ಮ ಕ್ಷೇತ್ರಕ್ಕೆ, ಯಾವುದು ನಿಮ್ಮ ಮನೆ ದೇವರು ಕುಲದೇವರು ಯಾರಿದ್ದಾರೋ ಆ ಸನ್ನಿಧಾನದಲ್ಲಿ ಅರ್ಪಿಸಿ, ನಿಮ್ಮ ಕುಟುಂಬದವರ ಒಟ್ಟು ಎಷ್ಟು ಜನ ಇದ್ದಾರೋ ಆ ಎಲ್ಲ ಜನಕ್ಕೆ 1 kg ಹಾಗೆ ಹಕ್ಕಿನೋ ಅಥವಾ ಬೇಳೆಗಳೋ ಯಾವುದು ನಿಮ್ಮ ಶಕ್ತ್ಯಾನುಸಾರದಲ್ಲಿ ಅಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ, ಅನ್ನದಾನಕ್ಕೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಈ ಎಲ್ಲ ದುಃಖ ಶೋಕಾದಿಗಳು ಕೂಡ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಸಿಂಹರಾಶಿಯನ್ನು ನೋಡಿದಾಗ ಪುಣ್ಯಕ್ಷೇತ್ರಗಳಿಗೆ ವೆಚ್ಚ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ದೃಷ್ಟಿಬಾಧೆ ಇವತ್ತಿನ ದಿವಸ ಇವರಿಗೆ ಕಾಡ್ತಕ್ಕಂಥದ್ದಾಗಿರುತ್ತೆ. ಅತೀವವಾದ ಪ್ರೀತಿಯ ವ್ಯಕ್ತಿಗಳು ಯಾರೋ ಇವರು ಅನನ್ಯವಾಗಿ ಇವರು ನಂಬ್ಕೊಂಡಿರ್ತಾರೆ, ಅವರಿಂದ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳ ಬಗ್ಗೆ ಕೂಡ ಇವತ್ತಿನ ದಿವಸ ಸಿಂಹರಾಶಿಯವರು ಚಿಂತೆ ಮಾಡ್ತಕ್ಕಂಥವರಾಗಿರ್ತಾರೆ. ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ರಾಘವೇಂದ್ರರ ಪ್ರಾರ್ಥನೆಯನ್ನು ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಲ್ಪ ತಗಾದೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸಂತಾನದ ಚಿಂತೆ ನಿಮಗೆ ಅತೀವವಾದಂಥ ದುಃಖ ತರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಜೀವನದಲ್ಲಿ ಎಷ್ಟು ವಿಧೇಯಕರಾಗಿ ನೀವು ಬದುಕಿದ್ದರೂ ಕೂಡ ಯಾವುದೋ ಒಂದು ಕಳಂಕ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ದತ್ತಾತ್ರೇಯರ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ ಅಥವಾ ಗುರು ಸಾರ್ವಭೌಮರಾಗಿರತಕ್ಕಂಥ ರಾಘವೇಂದ್ರರ ದರ್ಶನ ಮಾಡಿ ಅತ್ಯಂತ ಶುಭವಾಗತಕ್ಕಂಥದ್ದಾಗಿರುತ್ತೆ. ಓಂ ದಿಗಂಬರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕನ್ಯಾ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾಭ್ಯಾಸದಲ್ಲಿ ಭಂಗ ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಆಭಿಚಾರ ಕ್ರಿಯಾದಿಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಯಾರ್ಜಿತ ಆಸ್ತಿಗಳಲ್ಲೂ ಕೂಡ ಏನೋ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಯಾವುದಾದ್ರೂ ನಿಮ್ಮನ್ನು ಅಡಚಣೆ ಮಾಡ್ತಕ್ಕಂಥದ್ದಾಗಿರುತ್ತೆ, ಅದರಿಂದ ಅವಮಾನ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ತುಲಾರಾಶಿಯರು ಇವತ್ತಿನ ದಿವಸ ಸಾಂಬಶಿವನೊಟ್ಟಿಗೆ ಗುರುಗಳ ದರ್ಶನ ಮಾಡಿ ಓಂ ವಿಶ್ವನಾಥಾಯ ನಮಃ ಅಂತಕ್ಕಂಥ ಮಂತ್ರವನ್ನು ತುಲಾರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳ ಬಗ್ಗೆ ಅತೀವವಾದ ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಕುಲುಷಿತ ಅಂದರೆ ಏನೋ ನಿಮ್ಮ ಮೇಲೆ ಯಾವುದೋ ಕೋಪ ಅಥವಾ ಯಾವುದೋ ಮೋಸ ಮಾಡಬೇಕಂತಕ್ಕಂಥ ನಿಮ್ಮ ಹಿಂದೆಯೇ ನಿಮ್ಮನ್ನು ಸುತ್ತಕೊಂಡಿದ್ದು ನಿಮ್ಮನ್ನು ಇವತ್ತಿನ ದಿವಸ ಹಳ್ಳಕ್ಕೆ ತಳ್ಳುವ ಎಲ್ಲ ಮಾರ್ಗವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವರಾಗಿರ್ತಾರೆ. ಸ್ವಲ್ಪ ಎಚ್ಚರವಾಗಿರಿ. ಶ್ರೀಮಂತ ಸ್ನೇಹಿತರೊಟ್ಟಿಗೆ ಇವತ್ತಿನ ದಿವಸ ಎಚ್ಚರವಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತದಾಯಕ. ಸ್ವಂತ ಪ್ರಜ್ಞೆ ಅಂದರೆ ಸ್ಥಿತಪ್ರಜ್ಞೆ ಅಂತ ನಾವೇನು ಕರಿತೀವೋ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥ ಮನೋಭಾವನ ವೃದ್ಧಿಸಿಕೊಳ್ಳೋದ್ರಿಂದ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ, ರಾಘವೇಂದ್ರಾಯ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ ಗುರೂಜಿ, ಇದೀಗ ಅಕಾಲಿಕ ಮರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಅಕಾಲಿಕ ಮರಣ ಬಂದಿದೆ ಅನ್ನೋದನ್ನ ತಿಳಿಯೋ ಮಾರ್ಗ ಹೇಗೆ? ಇದಕ್ಕೆ ಪರಿಹಾರ ಏನು ಗುರೂಜಿ? ಪರಿಹಾರ ಅಂದರೆ ಗುರುಗಳ ಈಶ್ವರನ ಸನ್ನಿಧಾನ. ಅದಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಸಮುದ್ರ ಸ್ನಾನ ಮಾಡಿ ಅಂತ ಹೇಳುತ್ತೆ. ಅದು ಯಾವಾಗ ಮಾಡಬೇಕಪ್ಪ ಅಂದರೆ ಹುಣ್ಣಿಮೆ ದಿವಸ ಸಮುದ್ರ ಸ್ನಾನ ಮಾಡೋದ್ರಿಂದ ಈ ಪರಿಹಾರಗಳಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ ಗುರೂಜಿ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ತಂದೆ ಮಕ್ಕಳೊಟ್ಟಿಗೆ ಸ್ವಲ್ಪ ವೈಮನಸ್ಸುಗಳು ಬೆಳೆಯುವಂಥ ಸಾಧ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಗಳಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ದುಷ್ಟ ಜನರಿಂದ ದೂರ ಇರಿ. ಇವತ್ತಿನ ದಿವಸ ಧನುರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಶಿರಡಿ ಸಾಯಿನಾಥರನ್ನು. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅಂತಕ್ಕಂಥ ಸಾಯಿನಾಥನ ದರ್ಶನ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಶುಭ ಕರ್ಮಗಳಿಗೆ ವೆಚ್ಚ ಮಾಡ್ತಕ್ಕಂಥ ಸುಯೋಗ. ಸೋದರರೊಂದಿಗೆ ಇವತ್ತಿನ ದಿವಸ ಕಾಲವರಣ ಮಾಡುವಂತಹ ಸುಯೋಗ. ತಂದೆಯ ಕಡೆ ಅಂದರೆ ಬಂಧುಗಳಂದರೆ ಚಿಕ್ಕಪ್ಪ ದೊಡ್ಡಪ್ಪರಿಂದ ಇವತ್ತಿನ ದಿವಸ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡೋದ್ರಿಂದ ಮಕರ ರಾಶಿಯವರೆಗೂ ಶುಭ ಆಗುತ್ತೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳ ಅನಾರೋಗ್ಯದ ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸಾಕು ಪ್ರಾಣಿಗಳೊಂದಿಗೆ ಸ್ವಲ್ಪ ಚಿರವಾಗಿರಿ. ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಶ್ರೀಮನ್ನಾರಾಯಣನ ಅಷ್ಟಾಕ್ಷರ ಮಂತ್ರ ಜಪ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತಿನ ದಿವಸ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಖಳನಾಯಕರೊಂದಿಗೆ ನಿಮ್ಮೊಟ್ಟಿಗೆ ಇದ್ದು ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ದೂಡುವಂತಹ ಸಾಧ್ಯತೆಗಳಿರುತ್ತೆ. ಎಚ್ಚರವಾಗಿರಿ. ಆರ್ಥಿಕ ಸ್ಥಿತಿ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂಥ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಭಾವಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಏನಾದರೂ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಮೀನರಾಶಿಯವರು ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಗುರುವಿನ ಮಂತ್ರೋಚ್ಚಾರದಿಂದ ಇನ್ನಷ್ಟು ಶುಭವನ್ನು ಕಾಣಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಓಕೆ ಗುರುಜಿ, ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸ್ಬೋದಾ? ಗುರುಗಳ ದರ್ಶನ ಮುಖ್ಯವಾಗಿ ಸಾಂಬಶಿವನ ದರ್ಶನ. ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ನಾವು ಶ್ರೀಶೈಲಂ ಅಂತ ನಾವು ಕರಿತೀವಿ. ಆಮೇಲೆ ನವನಾರಸಿಂಹ ಕ್ಷೇತ್ರ ಇದೆ. ಈ ಥರ ದುರ್ಘಟನೆಗಳು ಸಂಭವಿಸ್ತಾ ಇದ್ದಂಥವರು ನವನಾರಸಿಂಹನ ಕ್ಷೇತ್ರ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ ಅಂತೇಳಿ ನವನಾರಸಿಂಹನ ದರ್ಶನ ಯಾವ ಕುಟುಂಬದಲ್ಲಿ ಒಂದು ವರ್ಷಕ್ಕೊಮ್ಮೆ 2.5 ವರ್ಷಕ್ಕೊಮ್ಮೆ ಈ ಥರ ನಾರಸಿಂಹನ ದರ್ಶನ ಮಾಡೋದ್ರಿಂದ ಈ ಥರ ಅವಘಡಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಶನಿ ವಿಷ್ಣುವಿನ ಪ್ರಿಯನು. ಹೌದು. ಕುಜನಿಗೆ ಸುಬ್ರಹ್ಮಣ್ಯನ ಕಾರಕನಾದರೆ ಸುಬ್ರಹ್ಮಣ್ಯನಿಗೆ ಮಹಾವಿಷ್ಣು ಕಾರಪ್ರದನಾಗಿರ್ತಕ್ಕಂಥವನು ಲಕ್ಷ್ಮೀ ನರಸಿಂಹನು. ಹಾಗಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ರಾಹು ಕೂಡ ನಾರಾಯಣನ ಅನುಗ್ರಹದಿಂದ, ದುರ್ಗೆಯ ಅನುಗ್ರಹದಿಂದ, ಯಾಕಂದರೆ ಆ ನರಸಿಂಹನ ಅವತಾರ ಹೇಗಿರುತ್ತಪ್ಪ ಅಂದ್ರೆ ಉಗ್ರವಾಗಿರುತ್ತೆ. ಹಾಗಾಗಿ ಎಲ್ಲ ಉಗ್ರ ರೀತಿಯಲ್ಲಿರ್ತಕ್ಕಂಥ ಪರಮಾತ್ಮ ನಮ್ಮ ಎಲ್ಲ ದುಃಖ ಶೋಕಾದಿಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ನವನಾರಸಿಂಹನ ಕ್ಷೇತ್ರ ಅದಾಗಲೇ ಇಲ್ಲ ಅಂತ ಇಟ್ಕೊಳ್ಳಿ. ಪ್ರತಿ ಮಂಗಳವಾರ, ತಿಂಗಳಿಗೊಮ್ಮೆ ಒಂದು ಮಂಗಳವಾರದಲ್ಲಿ ನರಸಿಂಹನ ದರ್ಶನ ಮಾಡಿ. ನರಸಿಂಹನ ದರ್ಶನ ಮಾಡಿ. ಈ ರೀತಿಯಾಗಿ ಮನೆಯಲ್ಲಿ ಕಿರಿಕಿರಿ, ಈ ರೀತಿಯಾದ ವ್ಯಸನಗಳು, ಮಕ್ಕಳಿಗ ದುರ್ಮರಣ ಅಂದರೆ ಅದೇ ಅಲ್ಲ, ವ್ಯಸನಕ್ಕೆ ಒಳಪಟ್ಟವರು ಕೂಡ ಅದಾಗುತ್ತೆ. ದುರ್ಮರಣ ಸಮಾನನೇ ಆಗಿ ಇದ್ದು ಇಲ್ದಂಗಿರ್ತಾರೆ. ಈ ರೀತಿ ಇದ್ದಂಥ ಮನೆಗಳಲ್ಲಿ ಪ್ರತಿ ಮಂಗಳವಾರ, ಅದರಲ್ಲಿ ಸ್ವಾತಿ ನಕ್ಷತ್ರ ದಿವಸ ಇತ್ತು ಅಂತ ಇಟ್ಕೊಳ್ಳಿ, ಅರ್ಶನ ಮತ್ತು ಗಂಧ ಮತ್ತು ಅರ್ಶನವನ್ನು ಕುಟುಂಬದವರು ಏನೆಲ್ಲ ಪ್ರಾರ್ಥನೆ ಇದೆಯೋ, ಈ ಒಂದು ಪ್ರಾಸ್ಪರಿಟಿ ಅಂತ ನಾವೇನು ಕರಿತೀವೋ, ದುಃಖ ಶೋಕಾದಿಗಳು ನಿವೃತ್ತಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನರಸಿಂಹನ ಸನ್ನಿಧಾನದಲ್ಲಿ ಅರ್ಶನ ಮತ್ತು ಗಂಧವನ್ನು ಅರ್ಪಣೆ ಮಾಡೋದ್ರಿಂದ ಖಂಡಿತ ಅವರ ಕುಟುಂಬಕ್ಕೆ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಪ್ರತಿ ಗುರುವಾರ ಸ್ವಲ್ಪ ಅರ್ಶನ ಗಂಧವನ್ನು ಹಾಕಿ ಸ್ನಾನ ಮಾಡ್ತಾ ಬಂದರೂ ಕೂಡ ದುರ್ಘಟನೆಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷತೆ ಹಾಗೂ ಅಕಾಲಿಕ ಮರಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.